ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಯಾರೆಲ್ಲ ಆರ್ಡರ್ ಮಾಡಿದ್ದೀರಿ ಅವ್ರಿಗೆಲ್ರಿಗೂ ಆದಷ್ಟು ಬೇಗನೆ ತಲುಪುತ್ತೆ. ಸೊ ಇನ್ನೂ ಕೆಲವು ಪ್ರೊಸೆಸ್ ನಡೀತಾ ಇದೆ. ಹೀಗಾಗಿ ನಿಮ್ಗೆ ಯಾವುದೇ ರೀತಿ ಅಪ್ಡೇಟ್ ಕೊಟ್ಟಿಲ್ಲ, ಸ್ವಲ್ಪ ವೇಟ್ ಮಾಡಿ. ಆ್ಯಂಡ್ ಮೇನ್ ಮುಖ್ಯವಾಗಿ ಸುಮಾರು ಜನ ಕೇಳ್ತಾ ಇದ್ದೀವಿ ನಮಗೆ ಬ್ಯಾಗ್ ಮೇಕಿಂಗ್ ಕಿಟ್ಟಲ್ಲಿ ಮೇನ್ ಮುಖ್ಯ ಕೊಡುವಂಥ ಏನು ಐಟಮ್ಸ್ಗಳಿಂದ ಏನೇನು ಮಾಡ್ಬೋದು ಅಂತ ಹೇಳಿ. ಸೊ ನೀವು ಒಂದು ಈ ರೀತಿ ನಾವು ಈ ಒಂದು ಬ್ಯಾಗ್ ಮೇಕಿಂಗ್ ಕಿಟ್ಟಲ್ಲಿ ಈ ರೀತಿ ನೋಮೆನ್ ಶೀಟ್ಗಳು ಕೊಡ್ತಾ ಇದ್ದೀವಿ. ಸೊ ಇದರಿಂದ ನೀವು ಏನೇನು ಮಾಡ್ಬೋದು ಅಂತ ನಾನು ಫಸ್ಟಿಗೆ ಹೇಳ್ತೀನಿ, ನಂತರ ಏನೇನು ಕೊಡ್ತಾ ಇದ್ದೀವಿ ಅಂತ ಹೇಳ್ತೀನಿ, ನಂತರ ಏನೇನು ಮಾಡಬಹುದು ಇದರಿಂದ ಅದನ್ನು ಕೂಡ ಇಲ್ಲಿ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇದರಿಂದ ನೀವು ಜಸ್ಟ್ ಕಿಟ್ ಅಂತ ತರಿಸಿದಾಗ ಕೇವಲ ಅದೊಂದೇ ವಿಷಯಕ್ಕೆ ಅಂದರೆ ಬ್ಯಾಗ್ ಮೇಕಿಂಗ್ ಅಷ್ಟೇ ಮಾಡಬೇಕಾ, ಪೌಚ್ ಅಷ್ಟೇ ಮಾಡ್ಬೋದಾ, ಮತ್ತೇನು ಮಾಡೋಕ್ಕಾಗಲ್ವಾ ಅಂತ ಅನ್ಕೋಬಾರ್ದಂತ ಎಲ್ಲ ಡೀಟೇಲಾಗಿ ಹೇಳೋಣ ಅಂತ ಹೇಳಿ. ಯಾಕಂದರೆ ನೀವೆಲ್ಲರೂ ಕೂಡ ಮೆಸೇಜ್ ಮಾಡ್ತಾ ಇರ್ತೀರಿ, ಎಲ್ರಿಗೂ ಆನ್ಸರ್ ಮಾಡೋದು ಕಷ್ಟ ಆಗುತ್ತೆ. ಸೊ ಈ ರೀತಿ ನಾವು ಬ್ಯಾಗ್ ಮೇಕಿಂಗ್ ಕಿಟ್ಟಲ್ಲಿ ನಿಮಗೆ 1 ಮೀಟರ್ ನೋವೆನ್ ಶೀಟ್ ಕೊಟ್ಟಿರ್ತೀವಿ. ಒಂದು ಬ್ರೌನ್ ಕಲರ್ ಇರುತ್ತೆ, ಇನ್ನೊಂದು ಬ್ಲ್ಯಾಕ್ ಕಲರ್ ಇರುತ್ತೆ. ಆ್ಯಂಡ್ ಮೇನ್ ಮುಖ್ಯವಾಗಿ ಇದನ್ನು ನಾವು ಯಾವುದಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಜ್ಯುವೆಲ್ರಿ ಒಂದು ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಲೈಕ್ ಇಯರಿಂಗ್ಸ್ ಆಯಿತು, ನೆಕ್ಲೆಸ್ ಆಯಿತು, ಅವುಗಳನ್ನ ಮಾಡೋದಕ್ಕೆ ಬೇಸ್ ಅಂತ ಇದನ್ನೇ ಯೂಸ್ ಮಾಡ್ತಾರೆ. ಸೊ ನಾರ್ಮಲಿ ನೀವೇನು ಮಾಡ್ಬೋದು ಅಂದರೆ ಜ್ಯುವೆಲ್ರಿ ನಿಮ್ಗೆ ಮಾಡೋಕ್ಕೆ ಬರುತ್ತೆ ಅಂತಂದರೆ ಅದರಲ್ಲಿ ಇದನ್ನು ಯೂಸ್ ಮಾಡ್ಬೋದು, ಟ್ರೈ ಮಾಡ್ಬೋದು. ಆ್ಯಂಡ್ ಅದರಲ್ಲೂ ಕೂಡ ನೀವು ಪೌಚಸ್ಸು, ಬ್ಯಾಗ್ಸು ಆ್ಯಂಡ್ ಸುಮಾರು ಥರದ ಒಂದು ಫ್ಯಾಬ್ರಿಕ್ಗಳಿಂದ ಮಾಡುವಂಥ ಒಂದು ಐಟಮ್ಸ್ಗಳನ್ನ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಒಂದು ಕಸ್ಟಮೈಸ್ ಮಾಡಿದ್ದೆ ಒಂದು ಬ್ಯಾಗ್ ಅಂದರೆ ಪೌಚ್ ಅಂತ ಹೇಳ್ಬೋದು, ಸ್ವಲ್ಪ ಪರ್ಸ್ ಟೈಪ್ ಇದೆ ಆ್ಯಕ್ಚುಲಿ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀವಿ, ಇದು ಒಂದು ಆ್ಯಕ್ಚುಲಿ ಇವಾಗ ಆರ್ಡರ್ ಮಾಡಿರೋದು, ಇದು ಹೋಗ್ತಾ ಇದೆ ಆ್ಯಕ್ಚುಲಿ. ಇದು ಕಸ್ಟಮೈಸ್ ಮಾಡಿರೋದು, ಇದ್ರದ್ದು ಕಂಪ್ಲೀಟ್ ಟ್ಯುಟೋರಿಯಲ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಆ್ಯಂಡ್ ಇದು ತುಂಬಾ ಯೂನಿಕ್ ಆಗಿ ಅವ್ರು ಹೇಳಿದ್ರು, ಸೊ ಇದನ್ನು ಮಾಡಿಕೊಡಿ ಅಂತ. ಸೊ ಇದು ಬ್ಲ್ಯಾಕ್ ನೋವೆನಿಂದಲೇ ಮಾಡಿರೋಂಥದ್ದು, ಇದು ಬ್ರೌನ್ ನೋವೆನ್ ನಿಮ್ಗೆ ಕೊಡ್ತಾ ಇದ್ದೀವಿ. ಸೊ ಈ ರೀತಿ ನೀವು ಪೌಚಸ್ಗಳನ್ನ ಮಾಡೋದನ್ನ ಕಲಿಬೋದು ನಮ್ಮ ಚಾನಲಿಂದ. ಆ್ಯಂಡ್ ಸುಮಾರು ಜನರಿಗೆ ನಾವು ವಿಡಿಯೋ ಕೂಡ ಶೇರ್ ಮಾಡಿರ್ತೀನಿ. ಸೊ ಇದರಿಂದ ನಿಮ್ಗೆ ಏನಾಗುತ್ತೆ, ಹೆಲ್ಪ್ ಆಗುತ್ತೆ. ಅದಕ್ಕಂತ ಸಪ್ರೇಟಾಗಿ ನಾವು ಯಾವುದೇ ರೀತಿ ಫೀಸ್ ತೊಗೋತಾ ಇಲ್ಲ. ನಾವು ಕೊಡ್ತಾ ಇರುವಂಥ ವೀಡಿಯೋಸ್ ಎಲ್ಲ ಫ್ರೀಯಾಗೇ ಇರುತ್ತೆ. ಜಸ್ಟ್ ನೀವು ಏನು ಮಾಡ್ಕೊಂಡು ಅದು ನೋಡಿಕೊಂಡು ನೀವು ನಿಮ್ಮ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ಮೇನ್ ಅಂತಂದರೆ ಈ ರೀತಿ ನಾನು ಇವಾಗ ಇದು ಕಸ್ಟಮೈಸ್ ಮಾಡಿದ್ದೆ ಅಂದರೆ ಆ್ಯಕ್ಚುಲಿ ಕಸ್ಟಮರ್ಗೆ ಇದು ತುಂಬ ಇಷ್ಟ ಆಗಿತ್ತಂತೆ, ಎಲ್ಲ ನೋಡಿದ್ರಂಥವ್ರು. ಸೊ ಅದು ಫೋಟೋ ತೊಗೊಂಡು ಬಂದಿದ್ರು ಅವರು. ಸೊ ನಮ್ಗೆ ಇದನ್ನು ಮಾಡಿ ತೋರಿಸಿ ಅಂತ ಹೇಳಿ. ಸೊ ಈಗ ನಾನು ಇದನ್ನು ಮಾಡಿ ಅವ್ರಿಗೆ ಕೊಟ್ಟಿದ್ದೀನಿ, ಡಿಟೇಲಾಗಿ ನಾನು ವೀಡಿಯೋ ಹಾಕಿದ್ದೀನಿ. ನೋಮೆನ್ ಶೀಟನ್ನು ಯೂಸ್ ಮಾಡಿಕೊಂಡು ಪ್ರೊಫೆಷ್ನಲ್ ಆಗಿ ಯಾವ ರೀತಿ ನೀವು ಇದನ್ನು ರೆಡಿ ಮಾಡಿ ಜನರಿಗೆ ಕೊಡ್ಬೋದು ಅಂತ. ಆ್ಯಂಡ್ ನೀವು ಯಾವುದಾದ್ರೂ ಬ್ರ್ಯಾಂಡ್ ಎಲ್ಲ ನಡೆಸ್ತಾ ಇದ್ದೀರಿ ಅಂತಂದರೆ, ಅಂದರೆ ಯಾವುದಾದ್ರು ಹೆಸರು ಇಟ್ಕೊಂಡು ಅದ್ರ ಕೆಳಗಡೆ ಸುಮಾರು ಪ್ರಾಡಕ್ಟ್ಗಳನ್ನ ಮಾಡ್ತಾ ಇದ್ದೀರಿ ಅಂತಂದರೆ ಅದರಲ್ಲಿ ಇದನ್ನು ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ನಿಮ್ಮ ಬಿಸ್ನೆಸ್ಸು ರನ್ ಆಗುತ್ತೆ. ಆ್ಯಂಡ್ ಮೇನ್ ಮುಖ್ಯವಾಗಿ ಇನ್ನೊಂದು ಈ ಒಂದು ಬ್ಯಾಗ್ ಮೇಕಿಂಗ್ ಕಿಟ್ಟಲ್ಲಿ ನಾವು ನಿಮಗೆ ಒಳ್ಳೆ ಕ್ವಾಲಿಟಿದು ರನ್ನರ್ನೆಲ್ಲ ಕೊಡ್ತಾ ಇದ್ದೀವಿ. ಮೊದಲಿಗಿಂತಲೂ ಸ್ವಲ್ಪ ಇಂಪ್ರೂವ್ ಮಾಡಿದ್ದೀವಿ ಆ್ಯಕ್ಚುಲಿ. ಓಕೆನಾ, ತುಂಬಾ ಹೆವಿ ಇರುತ್ತೆ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ, ಮೆಟೀರಿಯಲ್ ಇರುತ್ತೆ. ಸೊ ಅವುಗಳನ್ನ ಕೊಡ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ, ಇದು ನೋಡ್ತಾ ಇರೋದು ಅಡ್ಜಸ್ಟ್ ಮಾಡುವಂಥದ್ದು, ಬ್ಯಾಗಿಗೆ ಅಡ್ಜಸ್ಟ್ ಮಾಡ್ತೀವಲ್ವ ಹಾಕುವಾಗ. ಸೊ ಅದು ಕೊಡ್ತಾ ಇದ್ದೀವಿ. ಆ್ಯಂಡ್ ಅದರಲ್ಲೂ ಕೂಡ ನಿಮಗೆ ರನ್ನರ್ ಕೊಡ್ತಾ ಇದ್ದೀವಿ. ಆ್ಯಂಡ್ ಅದರಲ್ಲೂ ಕೂಡ ನಿಮಗೆ 2 ಕಡೆ ಹುಕ್ ಕೊಡ್ತಾ ಇದ್ದೀವಿ. ಆ್ಯಂಡ್ ಇದು ಆಯಿತು. ಮತ್ತು ಇನ್ನೂ ಸುಮಾರು ಥರದ ಐಟಮ್ಸ್ಗಳು ಆ ಬ್ಯಾಗ್ ಮೇಕಿಂಗ್ ಕಿಟ್ಟಲ್ಲಿ ಇರುತ್ತೆ. ಇನ್ಸ್ಟ್ರಕ್ಷನ್ ಇರುತ್ತೆ, ಡಯಾಗ್ರಾಮ್ಸ್ಗಳಿರುತ್ತೆ, ಚಾರ್ಟ್ಸ್ಗಳಿರುತ್ತೆ. ಮೇನ್ ಮುಖ್ಯವಾಗಿ ಇದು ಮೇನ್ ಇರುವಂಥದ್ದನ್ನು ಹೇಳ್ತಾ ಇದ್ದೀನಿ. ಆ್ಯಂಡ್ ಇದರಲ್ಲೂ ಕೂಡ ಮೇನ್ ಮುಖ್ಯವಾಗಿ ಲೇಟೆಸ್ಟಾಗಿ ನಾನೊಂದು ಬ್ಯಾಗ್ ಸ್ಟಿಚ್ ಮಾಡಿದ್ದೆ, ನೀವೆಲ್ಲರೂ ನೋಡಿರ್ಬೋದು ಅಂತ ಅನ್ಕೋತೀನಿ. ನೋಡಿಲ್ಲ ಅಂದರೆ ಇದ್ರ ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಇದು ಒಂದು ಪ್ಯಾರೆಟ್ ಬ್ಯಾಗ್ ಮಾಡಿದ್ದೆ ನಾನು. ಓಕೆ, ಇದು ಆ್ಯಕ್ಚುಲಿ ವ್ಯಾನಿಟಿ ಬ್ಯಾಗೆ, ಅಂದರೆ ಚಿಕ್ಕದೊಂದು ಪೌಚು. ಸೊ ಇದರಲ್ಲಿ ಸುಮಾರು ಥರದ ಐಟಮ್ಸ್ಗಳು ಇಟ್ಕೊಂಡು ಹೋಗ್ಬೋದು. ಆ್ಯಂಡ್ ಇದನ್ನು ಮಾಡಿದ್ದೀನಿ ನಾನು. ಇದನ್ನು ಆರಾಮಾಗಿ ನೀವು ಈಸಿಲಿ ಏನು ಮಾಡ್ಬೋದು ಅಂದರೆ ಹಾಕ್ಕೊಂಡು ನೀವು, ಅಂದರೆ ಈಗ ಯಾರಾದ್ರೂ ಕಸ್ಟಮರ್ ನೀವು ಒಂದೇನು ಬ್ರ್ಯಾಂಡ್ ನಡೆಸ್ತಾ ಇರ್ತೀರಲ್ವ, ಸೊ ಅದರಲ್ಲಿ ನೀವು ಇದನ್ನು ಸೇಲ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಜಸ್ಟ್ ನೀವೆಂದರೆ ಈ ರೀತಿ, ಓಕೆ, ನಿಮಗೆ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಸೊ ಈ ರೀತಿ ಇದು ಕಾಣಿಸುತ್ತೆ ಸ್ವಲ್ಪ. ಆ್ಯಂಡ್ ಇದು ಅಡ್ಜಸ್ಟೇಬಲ್ ಇರುತ್ತೆ. ಸೊ ಇದನ್ನ ಈ ರೀತಿ ಮಾಡಿಕೊಂಡು ಜನ ಓಡಾಡೋದು ತುಂಬ ಕಡಿಮೆ ಆ್ಯಕ್ಚುಲಿ. ಬಟ್ ಅದು ಈ ರೀತಿ ಪ್ಯಾರೆಟ್ ಬ್ಯಾಗ್ ಇವಾಗ ತುಂಬಾ ಯೂನಿಕ್ ಆಗಿದೆ. ಆ್ಯಂಡ್ ಸುಮಾರು ಜನ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನೀವು ಇದನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ರೆಡಿ ಮಾಡಿಕೊಂಡು ನಿಮ್ಮ ಒಂದು ಬ್ರ್ಯಾಂಡಲ್ಲಿ ಯೂಸ್ ಮಾಡ್ಬೋದು. ಆ್ಯಂಡ್ ಇದನ್ನು ಸೇಲ್ ಮಾಡ್ಬೋದು ನೀವು. ಓಕೆ, ಇದು ಪ್ಯಾರೆಟ್ ಬ್ಯಾಗ್ ಅಂತ ಹೇಳ್ತೀವಿ. ಇದರಲ್ಲಿ ನೀವು ಚಿಕ್ಕ ಪುಟ್ಟ ಯಾವುದಾದ್ರು ಕೀಸ್, ಅಂದರೆ ಇವಾಗ ಸ್ಕೂಟಿದು, ಬೈಕ್ದು ಚಾಬೀಸ್ಗಳನ್ನ ಇಡೋದಾಯಿತು. ಆ್ಯಂಡ್ ನಾರ್ಮಲಿ ನೀವು ಯಾವುದಾದ್ರೂ ಒಂದು ಶಾಪಿಂಗ್ ಮಾಲ್ಗೆ ಹೋಗಿದ್ರೆ, ಸೊ ಇದು ನಿಮಗೆ ಜೀನ್ಸ್ ಪ್ಯಾಂಟ್ ಮೇಲೂ ಕೂಡ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ವೈಟ್ ಕಲರ್ ಅಂದರೆ ಟೀ ಶರ್ಟ್ಸು ಮತ್ತು ಜೀನ್ಸ್ ಹಾಕ್ಕೊಂಡ್ರೆ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಇದು ಸೇಮ್ ಪ್ಯಾರೆಟ್ ಥರನೇ ಕಾಣಿಸುತ್ತೆ. ಆ್ಯಂಡ್ ಇಲ್ಲಿ ಮಧ್ಯದಲ್ಲಿ ನಾವು ಜಿಪ್ ಹಾಕಿದ್ದೀವಿ. ಆ್ಯಂಡ್ ಇದರಲ್ಲಿ ನೀವು ಸ್ಟೋರ್ ಮಾಡ್ಬೋದು ನಿಮ್ಮ ಐಟಮ್ಸ್ಗಳನ್ನ. ಆ್ಯಂಡ್ ಇದು ಚಿಕ್ಕ ಸೈಜಿಂದ ದೊಡ್ಡ ಸೈಜ್ವರೆಗೂ ನೀವು ಕಸ್ಟಮೈಸ್ ಮಾಡ್ಬೋದು. ಏನಂದರೆ ಕಸ್ಟಮರ್ದು ರಿಕ್ವೈರ್ಮೆಂಟ್ ಹೇಗಿರುತ್ತೆ ಆ ರೀತಿ. ಸೊ ಇದನ್ನು ನಾನು ಆಲ್ರೆಡಿ ಹಾಕಿದ್ದೀನಿ. ಸೊ ಯಾರೆಲ್ಲ ನೋಡಿಲ್ಲ, ಸಪೋಸ್ ಅದ್ರದ್ದು ಲಿಂಕ್ ಬೇಕಂದರೆ ನನಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೇಳಿ. ಸೊ ಇದನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ಪ್ಯಾರೆಟ್ ಬ್ಯಾಗ್ ಕೂಡ ನೀವು ಇನ್ಕ್ಲೂಡ್ ಮಾಡ್ಕೋಬೋದು. ಇದು ಕೂಡ ನಾವು ಕೊಡುವಂಥ ನೋವೇನು ಮತ್ತು ಫಾರ್ಮ್ ಶೀಟಿಂದ ಮಾಡ್ಬೋದು.
ಸೊ ಇದು ಕೂಡ ನಾವು ಕೊಡುವಂಥ ನಾರ್ಮಲ್ ಶೀಟು ಮತ್ತು ಫಾರ್ಮ್ ಶೀಟ್ ಆಯಿತು, ಮತ್ತು ಜಿಪ್ ಆಯಿತು, ರನ್ನರ್ ಆಯಿತು, ಅವುಗಳನ್ನ ಯೂಸ್ ಮಾಡ್ಕೊಂಡೆ ನೀವು ಇದನ್ನ ಮಾಡ್ಬೋದು ಈಸಿಲಿ. ನಾನು ಇದನ್ನು ನನಗೋಸ್ಕರ ಕೂಡ ಒಂದು ಕಸ್ಟಮೈಸ್ ಮಾಡ್ಕೊಂಡಿದ್ದೆ. ಆ್ಯಕ್ಚುಲಿ ನಾರ್ಮಲಿ ಎಲ್ಲಾದರೂ ಹೋದಾಗ ಸೊ ಇದು ನಾನು ವೇರ್ ಮಾಡಿರ್ತೀನಿ. ತುಂಬ ಜನ ಕೇಳ್ತಾರೆ ಆ್ಯಂಡ್ ಕೇಳ್ಬಿಟ್ಟು ನನಗೆ ಆರ್ಡರ್ಸ್ ಕೂಡ ಬಂದಿರುತ್ತೆ. ಸೊ ಈ ರೀತಿ ನೀವು ಕೂಡ ಏನಾದರೂ ಈ ರೀತಿ ರೆಡಿ ಮಾಡಿಕೊಂಡು ನೀವು ಕೂಡ ವೇರ್ ಮಾಡಿದ್ರೆ ಅಂದರೆ ಹಾಕೊಂಡು ಎಲ್ಲಾದರೂ ಹೋದರೆ ಡೆಫಿನೆಟ್ಲಿ ಅಲ್ಲಿ ಕೂಡ ನಿಮಗೆ ಅಷ್ಟು ಇಷ್ಟು ಅಂತ ಆರ್ಡರ್ಸ್ಗಳು ಬರುತ್ತೆ ಫಸ್ಟ್ ಆಫ್ ಆಲ್. ಆ್ಯಂಡ್ ಸುಮಾರು ಥರದ ಇನ್ಫಾರ್ಮೇಷನ್ ನಾನು ಬರುವಂಥ ವೀಡಿಯೋಸಲ್ಲಿ ನಿಮಗೆ ಕೊಡ್ತೀನಿ. ಯಾರೆಲ್ಲ ನಿಜವಾಗ್ಲೂ ಸೀರಿಯಸ್ ಆಗಿದ್ದೀರಿ ಬಿಸ್ನೆಸ್ಗೆ ರಿಲೇಟೆಡು, ಸೊ ಚಾನಲಲ್ಲಿ ಯಾವುದೇ ಒಂದು ವೀಡಿಯೋಸ್ ಬಂದರೂ ಚೆಕ್ ಮಾಡ್ಕೊಳ್ಳಿ. ಸುಮಾರು ಮಾಹಿತಿಗಳು ಕೊಡ್ತಾ ಹೋಗ್ತಾ ಇದ್ದೀನಿ. ಆ್ಯಂಡ್ ಈ ರೀತಿ ಬ್ಯಾಗ್ ನಿಮ್ಗೆ ಹೇಗೆ ಅನಿಸ್ತು ಅಂತ ಖಂಡಿತವಾಗ್ಲೂ ನನಗೆ ಕಾಮೆಂಟ್ ಮಾಡಿ. ಆ್ಯಂಡ್ ತುಂಬ ಯೂನಿಕ್ ಆಗಿತ್ತು, ನನಗೆ ತುಂಬ ಚೆನ್ನಾಗಿ ಇಷ್ಟ ಆಯಿತು ಆ್ಯಕ್ಚುಲಿ. ಸೊ ಇದು ನಾನು ಖಂಡಿತವಾಗ್ಲೂ ಇದನ್ನು ಒಂದು ಸಾರಿ ಮಾಡೋಣ ಅಂತ ರೆಡಿ ಮಾಡಿದ್ವಿ. ಬಟ್ ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಸುಮಾರು ಆರ್ಡರ್ಸ್ಗಳು ನಮಗೆ ರಿಸೀವ್ ಆಗಿದೆ. ಇದು ಒಂದಾಯಿತು. ಆ್ಯಂಡ್ ಇದರಲ್ಲೂ ಕೂಡ ಸುಮಾರು ಥರದ ಪೌಚಸ್ಗಳನ್ನ ನೀವು ರೆಡಿ ಮಾಡ್ಬೋದು ಅಂತ ಹೇಳಿದ್ದೀನಿ. ಸೊ ಈ ರೀತಿ ನೀವು ಪೌಚನ್ನ ರೆಡಿ ಮಾಡ್ಬೋದು. ಈಸಿಲಿ ತುಂಬಾ ಚೆನ್ನಾಗಿರುತ್ತೆ. ಜಿಪ್ನ ಕೊಡುವಂಥದ್ದು ನೀವು ನೋಡ್ತಾ ಇರ್ತೀವಿ. ಈಸಿಲಿ ನೀವು ಇದನ್ನ ಓಪನ್ ಮಾಡಿ ಇದು ನಾನು ಆ್ಯಕ್ಚುಲಿ ಫ್ಯಾಬ್ರಿಕ್ ಹಾಕಿದ್ದೀನಿ. ಬಟ್ ಅದನ್ನು ನೀವು ಇದನ್ನ ನಾವೇನು ಯೂಸ್ ಮಾಡ್ಬೋದು ಒಳಗಡೆ. ಅದು ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ವಾಟರ್ ಪ್ರೂಫ್ ಇರುತ್ತೆ. ಅದನ್ನೇ ಕೊಡ್ತಾ ಇದ್ವಿ ಬ್ಯಾಗ್ ಮೇಕಿಂಗಲ್ಲಿ. ಆ್ಯಂಡ್ ಈ ರೀತಿ ನೀವು ಪೌಚಸ್ಗಳನ್ನ ರೆಡಿ ಮಾಡ್ಕೋಬೋದು. ಆ್ಯಂಡ್ ತುಂಬ ಚೆನ್ನಾಗಿ ಪೌಚಸ್ ಈ ರೀತಿ ಸಿಂಪಲ್ ಪೌಚ್ಗಳನ್ನ ಮಾಡಿ ನೀವು ಇದನ್ನ ಮಾರ್ಬೋದು. ಇದು ನಿಮಗೆ ಸಿಂಪ್ಲಿ ಯಾರಾದರೂ ಮೊಬೈಲು ಮತ್ತು ಏನಾದರೂ ಐಟಮ್ಸ್ಗಳು ಇಡೋದಕ್ಕೆ ಒಳಗಡೆ ನೋಡ್ತಾ ಇದ್ರೆ ನಾವೇನೇ ಯೂಸ್ ಮಾಡಿದ್ದೀವಿ ನಾವು. ಸೊ ಈ ರೀತಿ ಪ್ರೊಫೆಷ್ನಲ್ ಆಗಿರುವಂಥ ನೀವು ಪೌಚಸ್ಗಳನ್ನ ರೆಡಿ ಮಾಡ್ಬೋದು. ಸೊ ಇದು ವಾಷಬಲ್ ಇರುತ್ತೆ, ಓಕೆ, ಮತ್ತೆ ರಿಯೂಸ್ ಇರುತ್ತೆ. ಸೊ ಇವುಗಳು ನಮ್ಮ ಫ್ಯಾಬ್ರಿಕ್ ತಕ್ಕಂತೆ ನೋಡಿಕೊಂಡು ತಗೋತಾರೆ ಜನ. ಆ್ಯಂಡ್ ಇದೇ ರೀತಿ ನಾನು ಕೂಡ ಮಾಡ್ತಾ ಇರ್ತೀನಿ. ಸೊ ಇದು ಕೂಡ ನಾವು ಕಸ್ಟಮೈಸ್ ಮಾಡಿ ಕೊಟ್ಟಿರ್ತೀವಿ ಸಮ್ಟೈಮ್ಸು. ಬಟ್ ಆದರೆ ಇಲ್ಲಾಂದರೆ ನಮ್ಮ ಹತ್ರ ಸ್ಟಾಕ್ ಇರುತ್ತೆ, ಓಕೆ. ಸೊ ಇದು ಕೂಡ ನೀವು ನಾವೇನು ಫಾರ್ಮ್ ಶೀಟು, ರನ್ನರ್ ಇವನ್ನ ಏನು ಕೊಡ್ತಾ ಇದ್ದೀವಿ ಅವುಗಳನ್ನ ಯೂಸ್ ಮಾಡ್ಕೊಂಡು ಡಿಫ್ರೆಂಟ್ ಐಟಮ್ಗಳನ್ನ ರೆಡಿ ಮಾಡ್ಕೋಬೋದು. ಆ್ಯಂಡ್ ಇನ್ನೊಂದು ನಾವು ಕಸ್ಟಮೈಸ್ ಮಾಡಿದ್ವಿ ಮಧ್ಯದಲ್ಲಿ. ಸೊ ಕಸ್ಟಮರ್ ರಿಕ್ವೈರ್ಮೆಂಟ್ ಮೇರೆಗೆ ಸೊ ಇದು ಆ್ಯಕ್ಚುಲಿ ಸ್ವಲ್ಪ ಸಸ್ತಾಗಿ ಮಾಡಿಕೊಡಿ ಅಂತ ಹೇಳಿದರು. ಸೊ ಹೀಗಾಗಿ ನಾವು ಒಳಗಡೆ ಅದಕ್ಕೆ ನಾವೇನು ಯೂಸ್ ಮಾಡಿಲ್ಲ ಆ್ಯಕ್ಚುಲಿ. ಇದು ಆ್ಯಕ್ಚುಲಿ ಫ್ಯಾಬ್ರಿಕೇ ಯೂಸ್ ಮಾಡಿದ್ದೀವಿ, ನೀವು ನೋಡ್ತಾ ಇರ್ಬೋದು. ಸೊ ಇದು ಫ್ಯಾಬ್ರಿಕ್ ಯೂಸ್ ಮಾಡಿದ್ವಿ, ಬಟ್ ಫಿನಿಶಿಂಗ್ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಈ ರೀತಿ ಕೂಡ ನೀವು ಪೌಚಸ್ಗಳನ್ನ ರೆಡಿ ಮಾಡ್ಬೋದು. ಆ್ಯಂಡ್ ಇದು ಕೂಡ ಸೇಮ್ ಅದೇ ರೀತಿಯೇ ಬಂದಿರುವಂಥದ್ದು. ಇದು ನಾವೇನು ಯೂಸ್ ಮಾಡಿದ್ದೀವಿ. ಸೊ ಎರಡು ರೀತಿಯಿಂದ ನಾವು ಸೇಲ್ ಮಾಡ್ತಾ ಇರ್ತೀವಿ. ಒಂದು ಸ್ವಲ್ಪ ಕಡಿಮೆ ರೇಟಲ್ಲಿ ಇರುತ್ತೆ, ಯಾಕಂದರೆ ಇದರಲ್ಲಿ ನಾವೇನು ಯೂಸ್ ಮಾಡಲ್ಲ, ವಾಟರ್ ಪ್ರೂಫ್ ಇರೋದಿಲ್ಲ. ಮಳೆಯಲ್ಲೆಲ್ಲ ಏನಾದರೂ ಹೋದಾಗ ಇದು ತೊಳೆಯುತ್ತೆ. ಬಟ್ ಇದು ವಾಟರ್ ಪ್ರೂಫ್ ಇರುತ್ತೆ. ಸೊ ಇದರಲ್ಲಿ ನಾವೇನು ಯೂಸ್ ಮಾಡಿರ್ತೀವಿ. ಸೊ ಈ ರೀತಿ ಪ್ರೊಫೆಷ್ನಲ್ ಆಗಿ ನೀವು ಕೂಡ ಏನಾದರೂ ಈ ರೀತಿ ಪೌಚಸ್ಸು ಬ್ಯಾಗ್ಸ್ಗಳನ್ನ ಮಾಡ್ತೀವಿ, ನಾವು ಕೂಡ ಏನಾದರೂ ಬಿಸ್ನೆಸ್ ಮಾಡ್ತೀವಿ ಅಂದರೆ ಆರ್ಡರ್ಸ್ಗಳು ಹೇಗೆ ಬರುತ್ತೆ ಅಂತ ಮೇನ್ ನಿಮ್ಗೆ ಡೌಟ್ ಇದ್ದರೆ ಸೊ ನೀವು ಈ ಚಾನಲ್ ಜಾಯಿನ್ ಮಾಡ್ಕೊಂಡಿದ್ದೀರಿ ಮತ್ತು ಯಾರು ಕಿಟ್ ತರಿಸಿದ್ರು ಎಲ್ರಿಗೂ ಆರ್ಡರ್ಸ್ ಹೇಗೆ ತಗೋದು ಅಂತ ನಾವು ಆಲ್ರೆಡಿ ಇನ್ಫಾರ್ಮೇಷನ್ನ ಕಳಿಸಿದ್ದೀವಿ ಕಿಟ್ಟಲ್ಲಿ. ಆ್ಯಂಡ್ ಬರುವಂಥ ವೀಡಿಯೋಸ್ಗಳನ್ನು ಕೂಡ ಸುಮಾರು ಮಾಹಿತಿನೂ ಕೊಡ್ತೀವಿ. ಸೊ ನೋಡ್ತಾ ಇರಿ, ಆರ್ಡರ್ಸ್ಗಳು ಬರುತ್ತೆ ಸ್ನೇಹಿತರೆ. ಮೇನ್ ಮುಖ್ಯವಾಗಿ ಈಗ ಒಂದು ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಆ ವಿಡಿಯೋ ನೋಡಿ, ಅದರಲ್ಲಿ ಸುಮಾರು ಮಾಹಿತಿ ಕೊಟ್ಟಿದ್ದೀನಿ ಆರ್ಡರ್ಸ್ಗಳು ಹೇಗೆ ಬರುತ್ತೆ, ಹೇಗೆ ತಗೋಬೇಕು ಅಂತ. ಯಾಕಂದರೆ ಪ್ರಾಡಕ್ಟನ್ನು ಪ್ರತಿಯೊಬ್ಬರು ಮಾಡ್ತೀವಿ, ಬಟ್ ಆದರೆ ಆರ್ಡರ್ಸೇ ಬರದೇ ಹೋದರೆ ಸೊ ಮಾಡೋಕ್ಕೆ ಮನಸ್ಸೇ ಆಗೋದಿಲ್ಲ ಅಲ್ವಾ. ಸೊ ಹೀಗಾಗಿ ಆ ವಿಡಿಯೋ ತಪ್ಪದೆ ನೋಡಿ. ಆ್ಯಂಡ್ ಇವತ್ತು ಮಧ್ಯಾಹ್ನ ಹಾಕಿದ್ದೀನಿ ನಾನು ಆ ವಿಡಿಯೋನ. ನಿನ್ನೆ ರಾತ್ರಿ 1 ಗಂಟೆವರೆಗೂ ನಾನು ಸ್ಟಿಚ್ ಮಾಡಿದ್ದೀನಿ ಅದನ್ನ. ಆ್ಯಕ್ಚುಲಿ ಟೈಮ್ ಸಿಗೋದಿಲ್ಲ, ಸೊ ಹೆಂಗೆ ಟೈಮ್ ಸಿಗ್ತೋ ಹಂಗೆ ನಾನು ಈ ವಿಡಿಯೋ ಮಾಡಿದ್ದೀನಿ ಕೂಡ. ಸೊ ಇಲ್ಲಿ ನಾನು ನಿಮಗೆ ರನ್ನರ್ಸ್ ಆಯಿತು ಮತ್ತು ನಿಮ್ಗೆ ಕೊಡುವಂಥ ಬ್ಯಾಗ್ ಮೇಕಿಂಗ್ ಕಿಟ್ಟಲ್ಲಿ ಏನೇನು ಕೊಡ್ತಾ ಇದ್ದೀವಿ ಅದನ್ನ ಹಾಕಿರ್ತೀನಿ ಫೋಟೋಸು. ಒಳ್ಳೆ ಕ್ವಾಲಿಟಿ ಇದೆ ನೋಡಿ ಕೊಡ್ತಾ ಇದ್ದೀವಿ. ಸೊ ಹೀಗಾಗಿ ಯಾರೆಲ್ಲ ಕಿಟ್ ಏನೇನು ಆರ್ಡರ್ ಮಾಡ್ತಾ ಇದ್ದೀರಿ ಸ್ವಲ್ಪ ವೇಟ್ ಮಾಡಿ. ಒಳ್ಳೆ ಕ್ವಾಲಿಟಿದೆ ಕಿಟ್ ನಿಮಗೆ ರಿಸೀವ್ ಆಗುತ್ತೆ. ನೀವು ಕೆಲಸ ಸ್ಟಾರ್ಟ್ ಮಾಡಿ. ಮತ್ತು ಆರ್ಡರ್ಸ್ ರಿಲೇಟೆಡ್ ಏನಾದರೂ ನಿಮಗೆ ಪ್ರಾಬ್ಲಮ್ಸ್ ಬರ್ತಾ ಇದ್ದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ಓಕೆನಾ. ಸೊ ಇದೇ ಥರದ ಮಾಹಿತಿ ಸ್ನೇಹಿತರೆ. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮತ್ತು ನಿಮ್ಗೆ ಏನಾದರೂ ಕೇಳೋದಿದ್ರೆ ನೀವು ನನಗೆ ಕಾಮೆಂಟಲ್ಲಿ ಕೇಳ್ಬೋದು. ಆ್ಯಂಡ್ ಹೇರ್ ಬೋಸ್ನ ನಾವು ಹೇರ್ ಬೋಸ್ ಕಿಟ್ ಕೂಡ ಅನೌನ್ಸ್ ಮಾಡಿದ್ದೀವಿ, ನಿಮಗೆ ಹೇಳಿದ್ದೀವಿ ಅಂತ ಅನ್ಕೋತೀನಿ. ಸೊ ಯಾರಿಗೆಲ್ಲ ಹೇರ್ ಬೋ ಕಿಟ್ ಬೇಕು ಪ್ಲೀಸ್ ನನಗೆ ಕಾಮೆಂಟ್ ಮಾಡಿ ವಿಡಿಯೋ ಕೆಳಗಡೆ, ಓಕೆ. ಸೊ ಆದಷ್ಟು ಬೇಗನೆ ಸೊ ಅದ್ರ ಬಗ್ಗೆ ನಾನು ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಏನೇನು ಕಿಟ್ಟಲ್ಲಿ ಇರುತ್ತೆ ಅಂತ. ಬ್ಯಾಗ್ ಮೇಕಿಂಗ್ ಕಿಟ್ಟಲ್ಲಿ ಸ್ವಲ್ಪ ನಿಮಗೆಲ್ಲ ಐಡಿಯಾ ಕೊಟ್ಟಿದ್ದೀನಿ ವಿಡಿಯೋದಲ್ಲಿ. ಸ್ಕ್ರಂಚಿ ಕಿಟ್ ಯಾರು ತರಿಸ್ತಾ ಇದ್ರಿ, ಸ್ಕ್ರಂಚಿ ಕಿಟ್ಟಲ್ಲಿ ಸುಮಾರು ಮಾಹಿತಿಗಳು ಇದ್ರ ಜೊತೆಗೆ ಡಯಾಗ್ರಾಮ್ಸು ಅಂಡ್ ಮಾಡುವಂಥ ಐಟಮ್ಸು ಎಲ್ಲ ಕೂಡ ಇರುತ್ತೆ, ಪ್ರೊಫೆಷನಲ್ ಇರುತ್ತೆ. ಸೊ ಅದನ್ನ ಯಾರು ನೋಡಿ ತರಿಸ್ತಾ ಇದ್ದೀರಿ ಅದನ್ನ ಮಾಡಿ, ಓಕೆ, ಪ್ರಾಡಕ್ಟ್ನ ಮಾಡಿ ರೆಡಿ ಮಾಡಿಬಿಟ್ಟು ನಂತರ ನೀವು ಹೇಳಿರೋಂಥ ಇದಕ್ಕೆ ನೀವೆಲ್ಲ ರಿಜಿಸ್ಟ್ರೇಷನ್ ಮಾಡಿಸಿ ನಿಮ್ಮ ಕೆಲಸ ಸ್ಟಾರ್ಟ್ ಮಾಡಿ. ಇನ್ ಕೇಸ್ ಆರ್ಡರ್ ಬಂದಿಲ್ಲ ಅಂತಂದರೆ ನೀವು ನನಗೆ ಮೆಸೇಜ್ ಮಾಡ್ಬೋದು, ಓಕೆ. ಸೊ ಇದೊಂದು ಮಾಹಿತಿ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ. ಆ್ಯಂಡ್ ಕೊಟ್ಟಿರೋ ಇನ್ಫಾರ್ಮೇಷನ್ನು ನಿಮ್ಗೆ ಇಷ್ಟ ಆಗಿದೆ ಮುಂದೆ ಕೂಡ ಕಾಂಟ್ಯಾಕ್ಟ್ ಮಾಡೋದು, ನಮಗೆ ಕನೆಕ್ಟ್ ಇರ್ತೀವಿ. ಆ್ಯಂಡ್ ಬಿಸ್ನೆಸ್ ತುಂಬ ಸೀರಿಯಸ್ ಆಗಿ ನಾವು ತೊಗೊಂಡಿದ್ದೀವಿ ಬಿಸ್ನೆಸ್ ಅಂದರೆ. ಸೊ ನಾವು ಏನಾದರೂ ಮಾಡಿ ಮುಂದೆ ಹೊರಿಬೇಕಂತ ಅನ್ಕೊಂಡಿದ್ದೀವಿ ಅಂತಂದರೆ ಬರುವಂಥ ಮಾಹಿತಿಗಳ ವೀಡಿಯೋಸ್ಗಳನ್ನ ತಪ್ಪದೆ ನೋಡಿ. ಸುಮಾರು ಜನ ಫ್ರೀ ಕಿಟ್ಗೋಸ್ಕರ ವೇಟ್ ಮಾಡ್ತಾ ಇದ್ರಿ. ಸೊ 4ನೇ ತಾರೀಕಿಂದ 18ನೇ ತಾರೀಕಿನವರೆಗೂ ನಾವು ಬಿಟ್ಟಿದ್ವಿ. ಸೊ ಇವಾಗ 18ನೇ ತಾರೀಕು ಇವತ್ತು, ನಾಳೆ 19ನೇ ತಾರೀಕಿಗೆ ನಾವು ಅನೌನ್ಸ್ ಮಾಡ್ತಾ ಇದ್ದೀವಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರಿ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಆತ್ಮೀಯರಿಗೆ ಶೇರ್ ಕೂಡ ಮಾಡಿ. ಆ್ಯಂಡ್ ಸೊ ವೇಟ್ ಮಾಡಿ, ನಾಳೆ ನೋಡೋಣ ಯಾರಿಗೆ ಸಿಗುತ್ತೆ ಫ್ರೀ ಕಿಟ್ ಅಂತ, ಓಕೆ. ಸೊ ಮುಂದೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ.